ಸಕ್ಕರೆ ನಾಡಿನಲ್ಲಿ ಆರದ ಹನುಮಧ್ವಜದ ವಿವಾದದ ಕಿಚ್ಚು. ಇವತ್ತು ಮಂಡ್ಯ ನಗರ ಬಂದ್ಗೆ ಹಿಂದೂ ಸಂಘಟನೆಗಳು ಕರೆ ನೀಡಿದ್ದಾರೆ. ಸಕ್ಕರೆ ನಾಡಿನಲ್ಲಿ ಇವತ್ತಿಗೂ ಕೂಡ ಹನುಮಧ್ವಜದ ವಿವಾದ ಹಾಗೆ ಜೀವಂತವಾಗಿದೆ ಅಥವಾ ಜೀವಂತವಾಗಿರುವಂತೆ ನೋಡಿಕೊಳ್ಳಲಾಗ್ತಾ ಇದೆ. ಚುನಾವಣೆ ಇನ್ನೇನು ಕೆಲವೇ ತಿಂಗಳಿರುವ ಕಾರಣಕ್ಕಾಗಿ ಧ್ವಜ ವಿವಾದದ ಸ್ಥಳ ಕೆರಗೋಡಿನಿಂದ ಮಂಡ್ಯಗೆ ಬೈಕ್ ಜಾಥಾ ಅಂತ ಇವತ್ತು ಮಂಡ್ಯದ ಆಂಜನೇಯ ದೇಗುಲದಲ್ಲಿ ಪೂಜೆ ಸಲ್ಲಿಸಿ ಜಿಲ್ಲಾಧಿಕಾರಿ ಕಚೇರಿಗೆ ರ್ಯಾಲಿ. ಹಿಂದೂ ಕಾರ್ಯಕರ್ತರು ರ್ಯಾಲಿ ಮಾಡ್ತಾ ಇದ್ದಾರೆ. ಪೊಲೀಸ್ ಭದ್ರತೆ ಕೂಡ ಹೆಚ್ಚಾಗಿದೆ. ಮಂಡ್ಯದಲ್ಲಿ 600ಕ್ಕೆ ಹೆಚ್ಚು ಪೊಲೀಸರು ನಿಯೋಜನೆಯನ್ನು ಮಾಡಲಾಗಿದೆ. ಮಂಡ್ಯದ ಪ್ರಮುಖ ರಸ್ತೆ ವೃತ್ತಗಳಲ್ಲಿ ಖಾಕಿ ಕಣ್ಗಾವಲು ಹೆಚ್ಚಾಗಿದೆ. ಬಂದ್ ವೇಳೆ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಇಲಾಖೆ ಎಚ್ಚರವನ್ನು ನೀಡಿದೆ, ಎಚ್ಚರಿಕೆಯನ್ನು ವಹಿಸ್ತಾ ಇದೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಎಚ್ಚರಿಕೆ ವಹಿಸಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಮಂಡ್ಯ ನಿಮಗೆ ಗೊತ್ತಿದೆ, ಹನುಮಧ್ವಜದ ವಿವಾದದ ನಂತರದಲ್ಲಿ ಮಂಡ್ಯ ಈಗ ರಾಜಕೀಯ ರಣಕಣವಾಗಿ ಮಾರ್ಪಟ್ಟಿದೆ. ರಾಜಕೀಯಕ್ಕೋಸ್ಕರವಾಗಿಯೇ ಈ ವಿವಾದವನ್ನು ಎಳೆದು ತರಲಾಗ್ತಾ ಇದೆ ಅನ್ನೋದು ಯಾವುದೇ ಗುಟ್ಟಾಗಿಡುವಂಥ ವಿಷಯವಲ್ಲ. ಹನುಮಧ್ವಜದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಸಭೆಯಲ್ಲಿ ನಡಾವಳಿಗಳೇನಾಗಿದ್ವು, ಯಾವ ಷರತ್ತಿಗೊಳಪಟ್ಟು ಹನುಮಧ್ವಜವನ್ನು ಹಾರಿಸಲಾಗಿತ್ತು, ಯಾವ ಷರತ್ತನ್ನು ಅಲ್ಲಿ ಉಲ್ಲಂಘನೆ ಮಾಡಲಾಗಿತ್ತು, ಎಲ್ಲವೂ ಕೂಡ ಗೊತ್ತಿರುವ ಈ ಸಂದರ್ಭದಲ್ಲಿಯೂ ಕೂಡ ಈಗ ಮತ್ತೊಮ್ಮೆ ಹನುಮಧ್ವಜ ವಿವಾದದ ಕಿಡಿಯನ್ನು ಹಾಗೇ ಜೀವಂತವಾಗಿಡುವಂಥ ವಿವಾದವನ್ನು ಮತ್ತೆ ಮುನ್ನೆಲೆಗೆ ಎಳೆದು ತರುವಂಥ ಕೆಲಸವನ್ನು ಅಲ್ಲಿನ ಕೆಲವಷ್ಟು ಜನರಿಂದ ನಿರಂತರವಾಗಿ ನಡೀತಾ ಇದೆ. ಅದರ ಭಾಗವಾಗಿ ಇವತ್ತು ಕೂಡ ಕೆಲವಷ್ಟು ಜನ ಬೈಕ್ ಜಾಥಾ ಮಾಡ್ತಿದ್ದಾರೆ. ಬೈಕ್ ಜಾಥಾ ಮಾಡೋದಕ್ಕೆ ವಿರೋಧ ಅಲ್ಲ, ಆದರೆ ಈ ಜಾಥಾಗಳ ನೆಪದಲ್ಲಿ ನಡೀತಾ ಇರುವಂಥ ರಾಜಕೀಯ ಇದೆಯಲ್ಲ, ಅದಕ್ಕಾಗಿ ಅನೇಕ ಜನ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಣ್ಣ ಹ್ಞೂ ಅಣ್ಣ ತೆರಳೋಣ. ಮಂಡ್ಯದಲ್ಲಿರುವಂಥ ನಮ್ಮ ಪ್ರತಿನಿಧಿ ಶಶಿಕುಮಾರ್ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಶಶಿಕುಮಾರ್, ಗಮನಿಸ್ತಾ ಇದ್ದೀವಿ ಹನುಮಧ್ವಜದ ವಿವಾದಕ್ಕೆ ಸಂಬಂಧಪಟ್ಟಂತೆ ಪ್ರತಿನಿತ್ಯವೂ ಕೂಡ ಅನೇಕ ರಾಜಕೀಯ ಬೆಳವಣಿಗೆಗಳು ನಡೀತಾ ಇದ್ದಾವೆ. ಈ ಹಿನ್ನೆಲೆಯಲ್ಲಿ ಆ ಹನುಮಧ್ವಜದ ವಿವಾದವನ್ನು ಜೀವಂತವಾಗಿರಿಸುವಂಥ ಪ್ರಯತ್ನ ಮುಂದುವರಿತಾ ಇದೆ. ಇವತ್ತು ಹನುಮಧ್ವಜದ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಜಾಥಾ ನಡೆಯುತ್ತೆ ಅಂತ ಹೇಳಿದ್ರೆ ಪೊಲೀಸರು ಯಾವ ರೀತಿ ಅಲರ್ಟ್ ಆಗಿದ್ದಾರೆ. ಹನುಮಧ್ವಜದ ವಿಚಾರ ಆರಂಭವಾಗಿದ್ದಾಗಿಂದನೂ ಕೂಡ ಅನೇಕ ಮೇಲಾಟಗಳಿಗೆ ಮಂಡ್ಯ ಸಾಕ್ಷಿಯಾಗ್ತಾ ಇದೆ. ಶಶಿಕುಮಾರ್, ನಿಜವಾಗ್ಲೂ ದಸರಥ್ ಸಾವರ್ ಏನು ಮಂಡ್ಯದ ಕೆರಗೋಡು ಗ್ರಾಮದಲ್ಲಿ ಶುರುವಾದಂಥ ಹನುಮಧ್ವಜ ದಂಗಲ್ ಸಾಕಷ್ಟು ರಾಜ್ಯಕ್ಕೆ ವ್ಯಾಪಿಸಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ರಾಜ್ಯಾದ್ಯಂತ ಈ ಒಂದು ವಿಚಾರವಾಗಿ JDS ಮತ್ತು BJP ಪಕ್ಷಗಳು ತಮ್ಮದೇ ದಾಟಿನಲ್ಲಿ ಹೋರಾಟವನ್ನು ಕೂಡ ನಡೆಸಿರ್ತಕ್ಕಂಥದ್ದು. ಒಂದು ಕೆರಗೋಡು ಗ್ರಾಮದಿಂದ ಮಂಡ್ಯದವರೆಗೆ ನಡೆದಂಥ ಪಾದಯಾತ್ರೆ ಸಂದರ್ಭದಲ್ಲೂ ಕೂಡ ಕೆಲವೊಂದು ಅಹಿತಕರ ಘಟನೆಗಳು ಕೂಡ ನಡೆದಿದ್ದು ಕೂಡ ನೋಡಿರ್ಬೋದು. ಹಾಗೆ ಇವತ್ತು ವಿವಿಧ ಹಿಂದೂ ಪರ ಸಂಘಟನೆಗಳು ಇವತ್ತು ಮಂಡ್ಯ ನಗರ ಮತ್ತು ಕೆರಗೋಡು ಬಂದ್ಗೂ ಕೂಡ ಕರೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ಸಕಲ ರೀತಿಯಲ್ಲೂ ಕೂಡ ಮಂಡ್ಯ ಬಂದನ್ನು ಎಲ್ಲ ರೀತಿಯಲ್ಲೂ ಕೂಡ ಫೇಸ್ ಮಾಡಲಿಕ್ಕೆ ಮಂಡ್ಯ ಜಿಲ್ಲಾ ಪೊಲೀಸ್ ಆಡಳಿತ ಕೂಡ ಸಕಲ ರೀತಿಯಲ್ಲೂ ಕೂಡ ಸಜ್ಜಾಗಿರ್ತಕ್ಕಂಥದ್ದು. ನಾನೀಗ ಮಂಡ್ಯದ ಹೃದಯ ಭಾಗ ಆಗಿರ್ತಕ್ಕಂಥ ಸಂಜೆ ವೃತ್ತದಲ್ಲಿ ನಾನಿರ್ತಕ್ಕಂಥದ್ದು. ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಹಾದು ಹೋಗ್ತಕ್ಕಂಥ ಈ ಸಂಜೆ ವೃತ್ತದಲ್ಲಿ ನೋಡ್ಬೋದು. ಈ ಸಂಜೆ ವೃತ್ತದಲ್ಲಿ ಇರ್ತಕ್ಕಂಥ ಬಹುತೇಕ ಅದರಲ್ಲೂ ಕೂಡ ಈ RP ರಸ್ತೆಗೆ ಸಂಜೆ ವೃತ್ತದಿಂದ RP ರಸ್ತೆಯನ್ನು ಸಂಚರಿಸ್ತಕ್ಕಂಥ ಈ RP ರಸ್ತೆಯಲ್ಲಿರತಕ್ಕಂಥ ಬಹುತೇಕ ಅಂಗಡಿ ಮುಗ್ಗಟ್ಟುಗಳು ಇನ್ನೂ ಕೂಡ ಬಾಗಿಲು ತೆರೆದಿಲ್ಲ. ಅಂದರೆ ಅವರೇ ಸ್ವಯಂ ಪ್ರೇರಿತವಾಗಿ ಬಂದ್ಗೆ ಸಪೋರ್ಟ್ ಕೂಡ ಬೆಂಬಲವನ್ನು ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಅಂದರೆ ಏನು ಇವತ್ತಿನ ಬಂದ್ಗೆ ನಿನ್ನೆಯಷ್ಟೇ ವಿವಿಧ ಹಿಂದೂ ಪರ ಸಂಘಟನಾ ಕಾರ್ಯಕರ್ತರು ಈ ಬಂದ್ನ ಸ್ವಯಂ ಪ್ರೇರಿತವಾಗಿ ಸಹಕರಿಸಬೇಕು ಅಂತೇಳಿ ವರ್ತಕರಿಗೆ ಗುಲಾಬಿ ಹೂವನ್ನು ಕೊಡೋದ್ರ ಮುಖಾಂತರವಾಗಿ ತಮ್ಮ ಮನವಿಯನ್ನು ಕೂಡ ಮಾಡಿಕೊಂಡಿದ್ರು. ಅದಕ್ಕೆ ಪೂರಕವಾಗಿ ವರ್ತಕರು ವಿವಿಧ ಸಂಘಟನೆಗಳು
ಈ ಕೆಲವೊಂದು ರಕ್ಷಣಾ ವೇದಿಕೆ ಸಂಘಟನೆ ಇರ್ಬೋದು, ವರ್ತಕರ ಸಂಘಗಳಿರ್ಬೋದು, ಹಾಗೆ ವಿವಿಧ ಸಂಘಟನೆಗಳು ಈ ಒಂದು ಬಂದ್ಗೆ ಸ್ವಯಂ ಪ್ರೇರಿತವಾಗಿ ಕೂಡ ಬೆಂಬಲವನ್ನು ಕೊಟ್ಟಿರ್ತಕ್ಕಂಥದ್ದು. ಆದರೆ ಇವತ್ತಿನ ಬಂದ್ ಯಾವುದೇ ಥರದಲ್ಲೂ ಕೂಡ ಅಹಿತಕರ ಘಟನೆ ನಡೀಬಾರ್ದು ಅಂತೇಳಿ ಮಂಡ್ಯ ಜಿಲ್ಲಾ ಪೊಲೀಸ್ ಆಡಳಿತ ಸಕಲ ರೀತಿಯಲ್ಲೂ ಕೂಡ ಸಜ್ಜಾಗಿರ್ತಕ್ಕಂಥದ್ದು. ಮಂಡ್ಯದ ಸಂಜೆ ವೃತ್ತದಲ್ಲಿರ್ತಕ್ಕಂಥ ಈ ವೃತ್ತದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಹಾಕಿರ್ತಕ್ಕಂಥದ್ದು. ಅಂದರೆ KSRP ತುಕಡಿ ಇರ್ಬೋದು, ಮತ್ತು ಸ್ಥಳೀಯ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿರ್ತಕ್ಕಂಥದ್ದು ಕೂಡ ನೀವು ಸ್ಥಳದಲ್ಲಿ ಗಮನಿಸ್ಬೋದು. ಆದರೆ ಏನು ಇವತ್ತಿನ ಬಂದ್ಗೆ ಯಾವುದೇ ಥರದ ಅಹಿತಕರ ಘಟನೆಗಳು ನಡೀಬಾರ್ದು, ಮತ್ತು ವರ್ತಕರಿಗೆ ಏನು ಬಲವಂತವಾಗಿ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿಸಬಾರ್ದು ಅಂತೇಳಿ ಜಿಲ್ಲಾಡಳಿತ ಒಂದು ಶಾಂತಿ ಸಭೆಯನ್ನು ಕೂಡ ಮಾಡಿತ್ತು, ಮತ್ತು ಪೊಲೀಸ್ ಇಲಾಖೆ ಕೂಡ ಮನವಿಯನ್ನು ಮಾಡಿತ್ತು. ಹೀಗಾಗಿ ಏನು ಈ ಬಂದ್ಗೆ ಅಷ್ಟೇನು ಸಹಕಾರ ಇಲ್ಲ ಅಂದರೂ ಕೂಡ ಇದರಿಂದ ಈ ಒಂದು ಬಂದ್ನಿಂದಾಗಿ JDS ಮತ್ತು BJP ನ್ಯೂಟ್ರಲ್ ಆಗಿರ್ತಕ್ಕಂಥದ್ದು. ಆದರೆ ಬಂದ್ಗೆ ನಮ್ಮ ಬಾಹ್ಯ ಬೆಂಬಲ ಇದೆ ಅಂತೇಳಿ BJP ಅಷ್ಟೇ ಹೇಳಿರ್ತಕ್ಕಂಥದ್ದು. ಆದರೆ JDS ಇವತ್ತಿನ ಬಂದ್ನಿಂದಾಗಿ ನ್ಯೂಟ್ರಲ್ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ದೇವೇಗೌಡರು ಏನು ಕುಮಾರಸ್ವಾಮಿ ಅವರು ಕೇಸರಿ ಸಾಲನ್ನ ಹಾಕಿದ್ದು ತಪ್ಪು ಅಂತೇಳಿ ಒಂದು ಹೇಳಿಕೆಯನ್ನು ಕೊಟ್ಟರು. ಅದಾದ ನಂತರ JDS ಈ ಒಂದು ಹೋರಾಟದಿಂದ ಹಿಂದೆ ಸರಿದಿದೆ ಅಂತಲೇ ಹೇಳ್ಬೋದು. ಹೀಗಾಗಿ BJP ಇವತ್ತಿನ ಬಂದ್ಗೆ ಬಾಹ್ಯ ಬೆಂಬಲವನ್ನು ಕೊಟ್ಟು ಕೆರಗೋಡ್ನಿಂದ ಬರ್ತಕ್ಕಂಥ ಬೈಕ್ ಜಾಥಾ ಏನಿದೆ, ಆ ಬೈಕ್ ಜಾಥಾ ಮಂಡ್ಯ ನಗರದ ರೈಲ್ವೆ ನಿಲ್ದಾಣದ ಬಳಿ ಇರ್ತಕ್ಕಂಥ ಆಂಜನೇಯ ಸ್ವಾಮಿ ದೇಗುಲ ಏನಿದೆ, ಆ ದೇಗುಲದ ಬಳಿಗೆ ಈ ಒಂದು ಬೈಕ್ ಜಾಥಾ ಬರ್ತದೆ. ಅಲ್ಲಿನಿಂದ ಅಂದರೆ ಅಲ್ಲಿ ಆಂಜನೇಯ ದೇಗುಲದಿಂದ DC ಕಚೇರಿವರೆಗೆ ಒಂದು ಪಾದಯಾತ್ರೆ ಮುಖಾಂತರವಾಗಿ DC ಕಚೇರಿಗೆ ತೆರಳಿ DC ಕಚೇರಿ ಮುಂಭಾಗ ಹನುಮಾನ್ ಚಾಲೀಸವನ್ನು ಪಠಣ ಮಾಡೋ ಮುಖಾಂತರವಾಗಿ ಮತ್ತೆ ಏನು ಕೆರಗೋಡು ಗ್ರಾಮದಲ್ಲಿ ವಿವಾದಿತ ಸ್ಥಳ ಏನಿದೆ, ಅದೇ ಧ್ವಜ ಏನು ಅರ್ಜುನ ಧ್ವಜ ಏನಿದೆ, ಅರ್ಜುನ ಧ್ವಜದ ಸ್ತಂಭದಲ್ಲೇ ಒಂದು ಹನುಮ ಧ್ವಜವನ್ನು ಆರಿಸಲೇಬೇಕು ಅಂತೇಳಿ ಮತ್ತೆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡಲಿಕ್ಕೂ ಕೂಡ ಸಜ್ಜಾಗಿರ್ತಕ್ಕಂಥದ್ದು. ಹೀಗಾಗಿ ಇವತ್ತಿನ ಬಂದು ಅಷ್ಟೇನು ಸಕ್ಸಸ್ ಅಲ್ಲದೆ ಇದ್ರೂ ಕೂಡ ಸ್ವಯಂ ಪ್ರೇರಿತವಾಗಿ ಬಹುತೇಕ 9 ಗಂಟೆ ಸುಮಾರಿಗೆ ಎಲ್ಲರೂ ಕೂಡ ತಮ್ಮ ಅಂಗಡಿ ಮುಂಗಟ್ಟುಗಳನ್ನ ತೆರೆದು ತಮ್ಮ ವ್ಯಾಪಾರ ವಹಿವಾಟಿನಲ್ಲಿ ತೊಡಗ್ತಿದ್ದಂಥ ವರ್ತಕರು ಇವತ್ತು ಸ್ವಯಂ ಪ್ರೇರಿತವಾಗಿ ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಮತ್ತೊಂದೆಡೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಎಂದಿನಂತೆ ಶಾಲಾ ಕಾಲೇಜಿಗೆ ಕೂಡ ತೇಳ್ತಾ ಇರ್ತಕ್ಕಂಥದ್ದು. ವಾಹನ ಸಂಚಾರ ಕೂಡ ಏನು ಸಹಜವಾಗಿ ಇರ್ತಕ್ಕಂಥದ್ದು. ಇನ್ನು ಯಾವುದೇ ಥರದ ಅಹಿತಕರ ಘಟನೆಗಳು ಕೂಡ ನಡೀಬಾರ್ದು ಅಂತೇಳಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದು. ಇವತ್ತು ಏನು ಶ್ರೀರಾಮ ಭಜನಾ ಮಂಡಳಿ ಏನಿದೆ, ಆ ಭಜನಾ ಮಂಡಳಿಯವರು ಕೆರಗೋಡು ಗ್ರಾಮದಿಂದ 12 ಕಿಲೋಮೀಟರ್ವರೆಗೆ ಮಂಡ್ಯದ ಆಂಜನೇಯ ಸ್ವಾಮಿ ದೇಗುಲ ಏನಿದೆ ರೈಲ್ವೆ ನಿಲ್ದಾಣದ ಬಳಿ, ಅಲ್ಲಿವರೆಗೆ ಒಂದು ಬೈಕ್ ಜಾಥಾವನ್ನು ಕೂಡ ನಡೆಸಲಿಕ್ಕೂ ಕೂಡ ಸಿದ್ಧತೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಆದರೆ ಪೊಲೀಸ್ ಇಲಾಖೆ ಬೈಕ್ ಜಾಥಾಗಾಗಲಿ ಅಥವಾ ಯಾವುದೇ ಥರದ ಪ್ರತಿಭಟನೆಗಾಗಲಿ ಮೆರವಣಿಗೆಗಾಗಲಿ ಯಾವುದಕ್ಕೂ ಕೂಡ ಅನುಮತಿಯನ್ನು ಕೊಟ್ಟಿಲ್ಲ. ಹೀಗಾಗಿ ಯಾರೇ ಒಂದು ಯಾವುದೇ ಥರದ ಒಂದು ಧಾರ್ಮಿಕ ಧ್ವಜವನ್ನಾಗ್ಬೋದು ಅಥವಾ ಘೋಷಣೆಗಳನ್ನ ಕೂಗುವಂಥದ್ದಾಗ್ಬೋದು ಅಥವಾ ಬೈಕ್ ಜಾಥಾ ನಡೆಸುವಂಥವ್ರು ಯಾರೇ ಆದರೂ ಕೂಡ ಅವ್ರನ್ನ ಮುಂಜಾಗ್ರತಾ ಕ್ರಮವಾಗಿ ಬಂಧಿಸಲಿಕ್ಕೂ ಕೂಡ ಪೊಲೀಸರು ಎಲ್ಲ ರೀತಿಯ ಸಕಲ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಇನ್ನು ಖುದ್ದು ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿರ್ತಕ್ಕಂಥ N. ಯತೀಶ್ ಅವರು ಏನು ಸ್ಥಳವನ್ನು ಪರಿಶೀಲನೆ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳಿಂದ ಬಂದೋಬಸ್ತಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಕ್ರಮವನ್ನು ವಹಿಸಲಾಗಿದೆ ಅನ್ನೋ ಸಿದ್ಧತೆ ಬಗ್ಗೆ ಕೂಡ ಒಂದು ಮಾಹಿತಿಯನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಅವರಿಗೆ ಸಲಹೆ ಸೂಚನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಈ ಮಂಡ್ಯ ನಗರದ ಸಂಜೆ ವೃತ್ತ ಏನಿದೆ, ಈ ಸಂಜೆ ವೃತ್ತದಲ್ಲೂ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಕಳೆದ ಬಾರಿ ಪಾದಯಾತ್ರೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಕೆಲವೊಂದು ಅಹಿತಕರ ಘಟನೆಗಳು ಕೂಡ ನಡೆದಿದ್ವು. ಹೀಗಾಗಿ ಇವತ್ತಿನ ಬಂದ್ ಸಂದರ್ಭದಲ್ಲಿ ಯಾವುದೇ ಥರದ ಅಹಿತಕರ ಘಟನೆ ನಡೀಬಾರ್ದು ಅನ್ನೋ ಉದ್ದೇಶದಿಂದಾಗಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಲಾಗಿರ್ತಕ್ಕಂಥದ್ದು. ದಸರತ್. ಥ್ಯಾಂಕ್ ಯು ಶಶಿಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.